ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಜೆಡಿ ಹರೀಶ್ ಗೌಡ ಕಣ್ಣು. ಚಾಮುಂಡೇಶ್ವರಿ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಚಾಮುಂಡೇಶ್ವರಿಯಲ್ಲಿ ಇದೀಗ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿರುವಂತದ್ದು. ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳಿಕೊಂಡ್ರ ಜಿಡಿ ಹರೀಶ್. ಆ ಒಂದು ಮಾತು ಕೇಳಿ ಜಿಟಿಡಿ ಸಂಘ್ ವಿರುದ್ಧ ಲೋಕಲ್ ದಳ ರಣ ಅಂತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನುಸುಳಲು ಹರೀಶ್ ಗೌಡ ಯತ್ನಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಅವರಿಗೆ ದಿಢೀರ್ ಪ್ರೀತಿ ಯಾಕೋ ಗೊತ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಂದಿನ ಬಾರಿ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು. ಸಮಾವೇಶ ಆಯೋಜನೆ ವೇಳೆಯಲ್ಲಿಯೂ ಕೂಡ ಹಿರಿಯರನ್ನ ಕಡೆಗಣಿಸಿದ್ದಾರೆ. ಇದು ಸರಿಯಲ್ಲ, ಇದಕ್ಕೆ ಅವಕಾಶ ಕೊಡಬಾರ್ದು, ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು, ನಾವು ಕೂಡ ಎಷ್ಟು ದಿನ ಅಂತ ಪಕ್ಷಕ್ಕಾಗಿ ಜೀತ ಮಾಡೋದು. ಕುಮಾರಸ್ವಾಮಿ ಬಳಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೇನೆ. ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಈಗ ಜೆಡಿಎಸ್ ಮುಖಂಡ ಬೆಳವಾಡಿ ಶಿವಮೂರ್ತಿ ಅವರ ಸ್ಫೋಟಕ ಮಾತು. ದಳಪತಿ ಶಕ್ತಿ ಪ್ರದರ್ಶನದ ಬಳಿಕ ಆಕ್ರೋಶ ಸ್ಫೋಟಗೊಂಡಿದೆ. ಜಿಡಿ ಹರೀಶ್ ಗೌಡ ವಿರುದ್ಧ ಈಗ ಸ್ಥಳೀಯ ದಳಪತಿಗಳ ಸಿಟ್ಟು. ಚಾಮುಂಡೇಶ್ವರಿಯ ಮೇಲೆ ಜಿಡಿ ಹರೀಶ್ ಗೌಡ ಕಣ್ಣನ್ನ ಇಟ್ಟಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದೀಗ ಭಿನ್ನಮತ ಸ್ಫೋಟಗೊಂಡಿದೆ. ಜೆಡಿಎಸ್ನಲ್ಲಿ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳಿಕೊಂಡಿದ್ರ ಜಿಡಿ ಹರೀಶ್ ಅವರು. ಆ ಒಂದು ಮಾತು ಕೇಳಿ ಈಗ ಜಿಟಿಡಿ ಸಂಘ್ ವಿರುದ್ಧ ಲೋಕಲ್ ದಳ ರಣ ಅಂತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನುಸುಳಲು ಹರೀಶ್ ಗೌಡ ಯತ್ನಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಅವರಿಗೆ ಯಾಕೆ ಇದೀಗ ದಿಢೀರನೆ ಪ್ರೀತಿ ಗೊತ್ತಿಲ್ಲ, ಕಾರಣವಂತೂ ಗೊತ್ತಿಲ್ಲ. ಮುಂದಿನ ಬಾರಿ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಹರೀಶ್ ಗೌಡ ಅವರು. ಸಮಾವೇಶ ಆಯೋಜನೆಯಲ್ಲಿಯೂ ಕೂಡ ಹಿರಿಯರನ್ನ ಕಡೆಗಣಿಸಿದ್ದಾರೆ. ಇದು ಸರಿಯಲ್ಲ, ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು, ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು, ನಾವು ಎಷ್ಟು ದಿನ ಅಂತ ಜೀತ ಮಾಡೋದು ಪಕ್ಷಕ್ಕಾಗಿ. ಕುಮಾರಸ್ವಾಮಿ ಅವರ ಬಳಿ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೂಡ ಕೇಳಿದ್ದೇನೆ. ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಈಗ ಜೆಡಿಎಸ್ ಮುಖಂಡ ಬೆಳವಾಡಿ ಶಿವಮೂರ್ತಿ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಮೊನ್ನೆಯಷ್ಟೇ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಳಪತಿ. ಇದೀಗ ಪಕ್ಷದಲ್ಲಿ ಸ್ಫೋಟ ಅಸಮಾಧಾನಗೊಂಡಿರುವಂಥದ್ದು. ದಳಪತಿ ಶಕ್ತಿ ಪ್ರದರ್ಶನದ ಬಳಿಕ ಸ್ಫೋಟ ಆಕ್ರೋಶ ವ್ಯಕ್ತಗೊಂಡಿರುವಂಥದ್ದು. ಜಿಟಿಡಿ ಹರೀಶ್ ವಿರುದ್ಧ ಈಗ ಸ್ಥಳೀಯ ದಳಪತಿಗಳು ಸಿಟ್ಟು ತೋರಿಸ್ತಾ ಇದ್ದಾರೆ. ಅಸಮಾಧಾನ ಸ್ಫೋಟಗೊಂಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಎಷ್ಟು ಅಂತ ಪಕ್ಷಕ್ಕೆ ಜೀತದಾಳಾಗಿ ಜೀತ ಮಾಡೋದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಹಿರಿಯರನ್ನ ದೂರ ಇಟ್ಟಿದ್ರು, ಇದು ಸರಿಯಲ್ಲ, ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು. ಇದೀಗ ಶಕ್ತಿ ಪ್ರದರ್ಶನದ ಬೆನ್ನಲ್ಲೇ ಈ ರೀತಿಯಾದಂಥ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಳಪತಿಗಳು ಒಂದು ಶಕ್ತಿ ಪ್ರದರ್ಶನವನ್ನ ತೋರಿದ್ರು. ಈ ಬೆನ್ನಲ್ಲೇ ಈಗ ಅಸಮಾಧಾನ ಸ್ಫೋಟಗೊಂಡಿದೆ. ಏನೆಲ್ಲ ಮಾಹಿತಿ ಇದೆ? ಏನು ದಳಪತಿಗಳು ಜಿಟಿ ದೇವೇಗೌಡ ಮುನಿಸಿನಿಂದ ತಾತನ ಪುತ್ರನನ್ನೇ ಕಣಕ್ಕೆ ಇಳಿಸಿ ಆ ಒಂದು ಸಮಾವೇಶವನ್ನು ಮಾಡಿ ಸೈ ಎನಿಸಿಕೊಂಡಿದ್ರು. ಜಿಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಡುವೆ ಏನು ಒಂದು ಶೀತಲ ಸಮರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೇಲುಗೈಯನ್ನು ಸಾಧಿಸಿದ್ರು ಅಂತಾನೆ ಹೇಳಬಹುದಾಗಿತ್ತು. ಇದೀಗ ಏನು ಕಾರ್ಯಕ್ರಮದ ನೇತೃತ್ವವನ್ನು ಹೊತ್ತಿದ್ದಂತಹ ಏನು ಜಿಟಿಡಿ ಪುತ್ರ ಹರೀಶ್ ಗೌಡ ವಿರುದ್ಧವೂ ಕೂಡ ಸಾಕಷ್ಟು ಅಸಮಾಧಾನ ಕೇಳಿ ಬಂದಿರತಕ್ಕಂತಹದ್ದು. ಅದು ಸ್ವಪಕ್ಷೀಯರಿಂದಲೇ ಅಸಮಾಧಾನ ಕೇಳಿ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಕೇಳಿ ಬಂದಿರತಕ್ಕಂತಹದ್ದು. ಕ್ಷೇತ್ರದ ಪ್ರಭಾವಿ ಮುಖಂಡರುಗಳಲ್ಲಿ ಒಬ್ಬರಾದಂತಹ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂತಹ ಬೆಳವಾಡಿ ಶಿವಮೂರ್ತಿರವರು ಈ ಒಂದು ಅಸಮಾಧಾನವನ್ನ ಸಮಾವೇಶದ ಹಿಂದಿನ ದಿನ ಅಂದ್ರೆ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲೇ ಕೂಡ ಹೊರಹಾಕಿದ್ರು. ಈಗ ತಡವಾಗಿ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂತಹದ್ದು. ಅಂದ್ರೆ ಏನು ಸಮಾವೇಶಕ್ಕೆ ಜನ ಸೇರಿಸುವಂತ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಗಳನ್ನೇನು ಶಾಸಕ ಜಿಡಿ ಹರೀಶ್ ಗೌಡ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನೈಜ ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರುಗಳನ್ನ ಕಡೆಗಣನೆ ಮಾಡಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ಆ ಸಭೆಗಳಿಗೆ ಈ ರೀತಿಯ ಸಭೆಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡ್ಲಿಲ್ಲ ಮತ್ತು ನಮ್ಮನ್ನ ಕರೀಲಿಲ್ಲ ಅನ್ನುವಂತ ನಿಟ್ಟಿನಕ್ಕೆ ಪ್ರತ್ಯೇಕ ಒಂದು ಪೂರ್ವಭಾವಿ ಸಭೆಯನ್ನ ಕೂಡ ಬೆಳವಾಡಿ ಶಿವಮೂರ್ತಿ ಏನು ಆಯೋಜನೆಯನ್ನ ಮಾಡಿ ಅಲ್ಲಿ ಕಾರ್ಯಕರ್ತರಿಗೆ ಈ ಒಂದು ವಿಚಾರವನ್ನ ತಿಳಿಸಿ
ಅವರ ಏನು ನಾನೇ ಅಭ್ಯರ್ಥಿ ಅಂತ ಕೆಲವೊಂದು ಕಡೆ ಹೇಳ್ಕೊಳ್ತಾ ಇದ್ದಾರಂತೆ. ಇದಕ್ಕೆ ನಾವು ತಡೆ ನೋಡ್ಬೇಕು. ಕಾರ್ಯಕರ್ತರಿಗೆ ಈ ಮುಂದಿನ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಿಸ್ಬೇಕು, ಇದಕ್ಕೆ ಹೋರಾಟ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಒಂದಷ್ಟು ಮಾತುಗಳನ್ನ ಕೂಡ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹೇಳಿರ್ತಕ್ಕಂತಹದ್ದು. ಎಸ್ ಸಂದೀಪ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ದೇವೇಗೌಡರು ನಮ್ಮ ಪಕ್ಷದಲ್ಲಿ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವಾಗ ಅವ್ರ ಮಗ ಹರೀಶ್ ಗೌಡ್ರಿಗೆ ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಕುಮಾರಸ್ವಾಮಿ ಅವರು ಮೇಲ್ನೋಟಿಗೆ ನಮ್ಗೆ ಸಾಲ ಮೇಯಿಸೋದು ಜವಾಬ್ದಾರಿ ಇರುವುದು. ಕುಮಾರಸ್ವಾಮಿ ಅವರು ಈಗ ಏನೋ ಸಾಲ ಹರೀಶ್ ಗೌಡ್ರಿಗೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಬಟ್ ಹರೀಶ್ ಗೌಡರು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಅವರೆಲ್ಲ ಹೋಗ್ತಾರೆ, ಸಭೆ ಮಾಡ್ಕೊಂಡ್ಬೇಕಾರೆ ಅವರೆಲ್ಲ ಹೋಗ್ತಾರೆ, ಒಂದು ಸಭೆ ಮುಗಿಸಿ ಅಲ್ಲೆಲ್ಲ ತಕ್ಕಲಿದಂತ ಅಲ್ಲೂ ಮಡಿಕೆ ತಂದೆ ಅಂತ ಅಲ್ಲಿ ಎಲ್ಲೆಲ್ಲ ಅವರ ವಿಷಯ ಬಂದ ಸಭೆ ಮಾಡ್ತಾರೆ. ನಮ್ಮ ಹಿರಿಯ ನಾಯಕರು ಯಾರಿಗೂ ಕೂಡ ಗಮನಕ್ಕೆ ನಾ ಇಂಥ ಊರು ಹೋಗ್ತಾ ಇದ್ದೇನೆ, ಬನ್ನಿ ನಿಮ್ ಸಂಬಂಧಪಟ್ಟ ಏರಿಯಾ ಇದು, ಅಲ್ಲಿ ಸಭೆ ಮಾಡುವ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ಬೇಕು, ಸಭೆ ಸೇರ್ಬೇಕು, ಬರ್ಬೇಕು, ಹೆಚ್ಚಿನ ಸಂಖ್ಯೆ ಸೇರ್ಬೇಕು ಅನ್ನೋ ಅಭಿಪ್ರಾಯ ಅವ್ರೆಲ್ಲೂ ಮಾಡ್ತಾ ಇಲ್ಲ. ಅವ್ರ ಜೊತೆಲಿರ್ತಕ್ಕಂಥ ಒಂದು 3-4 ಹುಡುಗರು GT